ಗುಣನ ಗುಣನ ಎಲ್ಲಿದ್ಯೋ ನೀನು? ಯಾರ್ ನಂಬರ್ ಇದು? ನಿನ್ನ ಎಷ್ಟು ಹುಡುಕ್ತಾ ಇದೀವಿ ಅಂತ ಗೊತ್ತಾ ನಿನ್ಗೆ? ಅಮ್ಮ, ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದಾರಮ್ಮ. ಏನು ತಮ್ಮ ಏನೋ ಹೇಳ್ತಿದ್ಯಾ? ಕಿಡ್ನಾಪ್? ಹೌದಮ್ಮ, ನನ್ನ ಆದಿ ಅಂಕಲ್ನ ಇಬ್ರನ್ನು ಕಿಡ್ನಾಪ್ ಮಾಡಿದ್ದಾರೆ. ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಮ್ಮ. ನೀನೇನು ತಲೆ ಕೆಡ್ಸ್ಕೋಬೇಡ. ಇವಾಗ ನೀನ್ ಎಲ್ಲಿದ್ಯಾ? ಆದಿಗಾರು ಒಂದ್ ಕಾಲ್ ಮಾಡಿ ಸಹಾಯ ಕೇಳೋಣ. ಅತ್ತೆ ಆಗ್ಲಿಂದ 2 ಸಲ ಫೋನ್ ಮಾಡಿದೆ ಅತ್ತೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ಅಯ್ಯೋ ಹೌದು, ನಾನು ಮಾಡ್ದೆ. ಚುಚ್ಚಡ ಏನ್ ಮಾಡೋದು ಅಂತ. ಬಂಗಾರಿ ಏನೈತೆ? ಅಮ್ಮ, ಅವ್ನ್ ಎಲ್ಲೂ ಇಲ್ಲ ಅಮ್ಮ, ಎಲ್ಲಾ ಕಡೆ ಹುಡುಕ್ದೆ. ತಾಯಿಗಿರ್ಬೇಕಾಗಿರೋ ಜವಾಬ್ದಾರಿ ಇದ್ರೆ ಯಾವ್ದು ಆಗ್ತಿರ್ಲಿಲ್ಲ. ಎಮ್ಮೆ ಎಲ್ಲೇ ನನ್ ಮಗ? ಮಕ್ಳು ನನ್ ಜೊತೆನೆ ಇರ್ಲಿ, ನಾನ್ ಜವಾಬ್ದಾರಿ ತಗೋತೀನಿ ಅಂತ ದೊಡ್ಡದಾಗಿ ಹೇಳಿದ್ದೆ. ಇದೇನಾ ನೀನ್ ತಗೊಳ್ಳೋ ಅಂತ ಜವಾಬ್ದಾರಿ? ಸಾಕು, ಅಲ್ಲೇ ನಿಲ್ಸು. 2 ಚಿಕ್ಕ ಮಕ್ಕಳನ್ನ ನಡು ನೀರಲ್ಲಿ ಬಿಟ್ಟು ಹೋದೋನು ನಿನಗೆ ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಓಹೋ ಕುಸುಮಾಂಬೆ, ಅದೇ ಅನ್ಕೋತಿದ್ದೆ ಯಾಕೆ ನೀನ್ ಇನ್ನೂ ಮಾತಾಡಿಲ್ಲ ಅಂತ. ಮಾತಾಡ್ಬಿಟ್ಯಾ? ವೆರಿ ಗುಡ್. ನೋಡಮ್ಮ, ನಿನ್ ಮುದ್ದಿನ ಸೊಸೆನ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಬರ್ಬೇಡ ನೀನೀಗ. ಇವತ್ತು ತನ್ಮಯ್ ಮಿಸ್ ಆಗೋದಕ್ಕೆ ಕಾರಣ ಯಾರು? ಅವಳೆ. ಮಕ್ಳು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಅವ್ರನ್ನ ನಾನೇ ನೋಡ್ಕೋತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ತಗೋಬಾರ್ದು. ಎಮ್ಮೆ, ನಿನಗ್ ಯಾಕೆ ಮಕ್ಳು? ನೋಡ್ಕೊಳಕ್ ಬರಲ್ಲ, ಏನಿಲ್ಲ. ಅಮ್ಮ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ನೋಡಮ್ಮ, ಈ ತರ ರೋಡ್ ಅಲ್ಲಿದ್ರೆ ಏನು ಪ್ರಯೋಜನ ಇಲ್ಲ. ನಾನು ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾವೇ ಹುಡುಕ್ತಾ ಇದ್ರೆ ವೇಸ್ಟ್, ಯೂಸ್ ಇಲ್ಲ. ಹಾಗ್ಯಾ, ಈಗ ಬೇಜಾರ್ ಮಾಡ್ಕೊಂಡು ನಿಂತ್ಕೊಳಕ್ಕೆ ಸಮಯ ಇಲ್ಲ. ಅವ್ನ್ ಎಂಥವನು ಅಂತ ನಿನಗ್ ಚೆನ್ನಾಗ್ ಗೊತ್ತು ತಾನೆ. ಹೊಸದಾಗ್ ನೋಡ್ತಿದ್ಯಾ ನೀನ್ ಅವನ್ನ? ಈಗ ಅದೆಲ್ಲ ಮುಖ್ಯ, ಬಿಟ್ಬಿಡು. ಈಗ ಮುಖ್ಯ ಏನು ಅಂದ್ರೆ ಮೊದಲು ನಾವು ಮಗುನ ಹುಡುಕ್ಬೇಕು. ಹೌದಮ್ಮ, ತನ್ನ ಎಲ್ಲೋಗಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ನನಗ್ ತುಂಬಾ ಟೆನ್ಷನ್ ಆಗ್ತಿದೆ. ತನ್ನಿ, ಒಂದ್ ಕೆಲ್ಸ ಮಾಡು, ಪೂಜನ್ ಫೋನ್ ಮಾಡಿ ಆದಿಗೆ ಫೋನ್ ಕೊಡಕ್ ಹೇಳು. ಎಲ್ಲ ವಿಷಯ ಹೇಳ್ಬಿಡೋಣ. ಸರಿ ಅಜ್ಜಿ. ಅಯ್ಯೋ ಬೇಡ ಅತ್ತೆ, ಬೇಡ. ಪೂಜೆಗೆ ವಿಷಯ ಎಲ್ಲ ಗೊತ್ತಾದ್ರೆ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತಾಳೆ. ಬೇಡ. ಇವಾಗ ಏನ್ ಮಾಡೋದು ಅಂತೀಯ ಭಾಗ್ಯ? ನಾನೇ ಹೋಗಿ ಆದಿಯವ್ರನ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ತನ್ಮಯ್ ಕೈಯಲ್ಲಿ ಬಾಕ್ಸಿಂಗ್ ಗ್ಲೌಸ್ ಎಲ್ಲ ಇತ್ತಂತೆ. ಮೋಸ್ಟ್ಲಿ ಅವನು ಆದಿಯವ್ರ ಹತ್ರ ಬಾಕ್ಸಿಂಗ್ ಕಲಿಯೋದಕ್ಕೆ ಕೋಚಿಂಗು ಅದು ಇದು ಅಂತ ಹೋಗಿರ್ಬೋದು. ಸರಿ ಆಯ್ತು, ನಡಿ, ನಾನು ಬರ್ತೀನಿ. ಬೇಡತ್ತೆ, ನೀವು ಮತ್ತೆ ಬಂಗಾರಿ ಮನೆಗ್ ಹೋಗಿ. ಹಾಗೆ ಮಾವಂಗೂ ಫೋನ್ ಮಾಡ್ಬಿಟ್ಟು ಮನೆಗ್ ಬರಕ್ ಹೇಳಿ. ನಾನ್ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅಲ್ಲ ಮತ್ತೆ ನನ್ ಮಾತ್ ಕೇಳಿ, ನೀವ್ ಹೊರಡಿ, ನಾನ್ ಹೋಗಿ ಬರ್ತೀನಿ. ಬಾ, ಆಟೋ ಹಚ್ಚೋಗ್ತೀನಿ. ಅಣ್ಣ, ಯಲಹಂಕ ಬರ್ತೀರಾ? ಏನ್ ಭಾಗ್ಯ, ಏನೋ ದೊಡ್ಡ ಬಿಸ್ನೆಸ್ ಮಾಡ್ತೀಯ ಅನ್ಕೊಂಡ್ರೆ ಈ ತರ ಬೀದಿ ಬೀದಿ ಸಿಗ್ತಾ ಇದ್ಯಾ? ಓ, ತನ್ಮಯ್ ಮಿಸ್ಸಿಂಗ್ ಅಂತೆ. ಏನ್ ಭಾಗ್ಯ, ನಿನ್ ಮಗನ ನೀನ್ ಹುಷಾರಾಗಿ ನೋಡ್ಕೋಬೇಕು ತಾನೆ. ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಈ ತರ ಬೀದಿ ಬೀದಿ ಅಲಿತಿದ್ಯಾ ಹುಡ್ಕೊಂಡು. ಬೀದಿ ಬೀದಿ ಅಲಿತ್ಯಾ, ಇನ್ನೂ ಅಲಿತಾನೇ ಇರ್ತ್ಯಾ.
ನೋಡ್ತಾ ಇರುವಾಗ. ಕೊಚ್ಚೆ ಮೇಲೆ ಕಲ್ಲು ಹಾಕೋದು ಒಂದೇ, ನಿನ್ ಹತ್ರ ನಿಂತ್ಕೊಂಡ್ ಮಾತಾಡೋದು ಒಂದೇ. ನಡ್ರಿ ಅಣ್ಣ. ಫೋನ್ ಮಾಡಕ್ ಹೇಳಿದ್ನಲ್ಲ, ಏನಾಯ್ತು? ಅಣ್ಣ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅಣ್ಣ. ಏನ ರಿಸೀವ್ ಮಾಡ್ತಾ ಇಲ್ವಾ? ರಿಸೀವ್ ಮಾಡೋ ತನಕ ಫೋನ್ ಮಾಡ್ತಾ ಇರು. ಅವ್ರು ಫೋನ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಆಯ್ತಣ್ಣ. ಊಟ ತರಕ್ ಹೋದವ್ನು ಎಷ್ಟೊತ್ತು ಅವನು? ಫೋನ್ ಮಾಡೋವನ್ಗೆ. ಅಣ್ಣ ಇಲ್ಲೇ ಚಾರ್ಜಿಂಗ್ ಹಾಕ್ಬಿಟ್ಟು ಹೋಗಿದ್ದಾನ. ಏನ್ ಕರ್ಮನೋ, ಇವಕ್ಕೆಲ್ಲ ಹಾಕ್ಬೇಕು ಫೋನು. ಲೋ, ನಾನು ದಮ್ಮಡಿಯಕ್ಕೆ ಹೋಯ್ತೀನಿ, ಬರ್ತೀಯಾ? ನಡಿಯಣ್ಣ. ಗುಣನ ಗುಣನ ಎಲ್ಲಿದ್ಯೋ ನೀನು? ಯಾರ ನಂಬರ್ ಇದು? ನಿನ್ನ ಎಷ್ಟು ಹುಡುಕ್ತಾ ಇದೀವಿ ಅಂತ ಗೊತ್ತಾ ನಿನ್ಗೆ? ಅಮ್ಮ, ನನ್ನ ಯಾರೋ ಕಿಡ್ನಾಪ್ ಮಾಡಿದಾರಮ್ಮ. ಏನು ತಮ್ಮ ಏನೋ ಹೇಳ್ತಿದ್ಯಾ? ಕಿಡ್ನಾಪ? ಹೌದಮ್ಮ, ನನ್ನ ಆದಿ ಅಂಕಲ್ನ ಇಬ್ರನ್ನು ಕಿಡ್ನಾಪ್ ಮಾಡಿದ್ದಾರೆ. ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಮ್ಮ. ನೀನೇನು ತಲೆ ಕೆಡ್ಸ್ಕೋಬೇಡ. ಇವಾಗ ನೀನ್ ಎಲ್ಲಿದ್ಯಾ? ಏನು ಮಾಡ್ತಿದ್ಯಾ? ತನ್ಮಯ್, ಹಲೋ ಅಣ್ಣ ಯಾರಿಗೋ ಫೋನ್ ಮಾಡಿದ್ದಾನ. ಅಮ್ಮ, ಅವ್ರು ಬಂದ್ರು ಅಮ್ಮ. ಅಮ್ಮ, ಅವ್ರು ಬಂದ್ರು. ಏನು ಮಾಡ್ತಿದ್ಯಾ? ಅಣ್ಣ ಯಾರಿಗೋ ಫೋನ್ ಮಾಡಿದ್ದಾನ. ಕಟ್ ಮಾಡು, ಕಟ್ ಮಾಡು. ಹಿಡಿಯೋ. ಛೇ, ಇದೇನಿದು? ಫೋನ್ ಮಾಡಿದ್ರೆ ಕಟ್ ಮಾಡ್ತಿದಾರಲ್ಲ, ಏನಾಗಿದೆ? ಏನ್ ಹೇಳ್ತಿದ್ದಾನೆ ತನ್ಮಯ್? ಆದಿ ಅವ್ರನ್ನ ಇವನನ್ನ ಇಬ್ರು ಕಿಡ್ನಾಪ್ ಮಾಡಿದಾರೆ ಅಂತ ಹೇಳ್ತಿದ್ದಾನೆ. ಯಾಕೆ ಮಾಡಿರ್ಬೋದು? ಏನ್ ಮಾಡ್ಲಿ ಅಂತ ಅರ್ಥ ಆಗ್ತಿಲ್ವಲ್ಲ ದೇವ್ರೆ. ಫೋನ್ ಬೇರೆ ಕಟ್ ಆಯ್ತು. ಬೀದಿ ಬೀದಿ ಅಲಿತ್ಯ, ಇನ್ನೂ ಅಲಿತಾನೇ ಇರ್ತ್ಯ ನೋಡ್ತಾ ಇರುವಾಗ. ಇದ್ರ ಹಿಂದೆ ಆ ಶ್ರೇಷ್ಠನ್ ಕೈವಾಡ ಇರ್ಬೋದಾ? ಇರ್ಬೋದು. ಅವ್ರು ಮಾತಾಡಿದೆಲ್ಲ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಅಣ್ಣ ಅಣ್ಣ, ಒಂದ್ ನಿಮಿಷ ಗಾಡಿ ತಿರುಗಿಸಿ. ಈಜೆಟ್ ತಾಂಡ ಅವ್ನ್ ಮಗನ್ಗೋಸ್ಕರ ನನ್ನ ನಡು ರೋಡಲ್ಲಿ ಬಿಟ್ಟು ಹೋದ. ನಾನ್ ಬರಲ್ಲ ಅಂದಿದ ತಕ್ಷಣ ಹೋಕೆ ಅಂತ ಹಂಗೆ ಬಿಟ್ಟು ಹೋದ. ಈಡಿಯಟ್, ಮಾಡ್ತೀನಿ ಇರು. ಏ ಈಡಿಯಟ್, ನಿಮ್ಗೇನು ಅನಿಸ್ತಾ ಇಲ್ವಾ? ಇಷ್ಟ, ನಾನು ಆಲ್ರೆಡಿ ತುಂಬಾ ಆಫ್ ಆಗಿದ್ದೀನಿ. ಇರಿಟೇಟ್ ಮಾಡ್ಬೇಡ. ಏನ್ ವಿಷಯ ಅಂತ ಹೇಳು. ಅಲ್ಲ, ನಿನ್ ಮಗನ್ಗೋಸ್ಕರ ನನ್ನ ನಡು ರೋಡಲ್ಲೇ ಬಿಟ್ಟು ಹೋದ್ಯಲ್ಲ, ನಿನ್ಗೇನು ಅನಿಸ್ತಿಲ್ವಾ? ನೋಡು ಶ್ರೇಷ್ಠ, ಸುಮ್ನೆ ನನಗೆ ಇರಿಟೇಟ್ ಮಾಡ್ಬೇಡ. ನನ್ ಮಗ ಕಾಣೆ ಆಗಿದ್ದಾನೆ ಅಂತ ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ. ಈ ಟೈಮ್ ನಲ್ಲಿ ಆದ್ರೂ ನೆಮ್ಮದಿ ಆಗಿರಕ್ ಬಿಡು. ಓ, ಅಂದ್ರೆ ಏನು? ನಾನ್ ನಿನ್ನ ನೆಮ್ಮದಿಯಾಗಿರೋಕೆ ಬಿಡೋಲ್ವಾ?
ಅಲ್ಲ ನನ್ಗಿಂತ ನಿನ್ ಮಗನೇ ಹೆಚ್ಚಾದ್ನಾ? ಶ್ರೇಷ್ಠ, ಜಸ್ಟ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ಹೌದಪ್ಪ, ನಾನ್ ಏನ್ ಮಾತಾಡಿದ್ರು ನಿನಗ್ ನಾನ್ ಸೆನ್ಸ್ ಅಂತಾನೆ ಅನ್ಸುತ್ತೆ. ನೀನ್ ಮಾತ್ರ ಎಲ್ಲಾನು ಕರೆಕ್ಟ್ ಆಗಿ ಮಾಡ್ತೀಯ ಬಿಡು. ನೋಡು, ನೀನ್ ಎಷ್ಟು ಹುಡುಕಿದ್ರು ನಿನ್ ಮಗ ನಿನಗ್ ಸಿಗಲ್ಲ ಬಿಡು. ಶ್ರೇಷ್ಠ, ಸ್ಟಾಪ್ ಇಟ್. ಏನ್ ಮಾತಾಡ್ತಿದ್ಯಾ ನೀನು? ಹೌದು, ನನ್ನ ನಡು ರೋಡಲ್ಲಿ ಬಿಟ್ಟು ಹೋಗಿದ್ಯಲ್ಲ, ಅದಕ್ಕೆ ನಿನ್ ಮಗ ನಿನಗ್ ಸಿಗಲ್ಲ. ಸಿಗಲ್ಲ ಅಂದ್ರೆ ಏನರ್ಥ? ನೀನೇ ಎಲ್ಲಾದ್ರೂ ಬಚ್ಚಿಟ್ಟಿದ್ಯಾ ಅಂತನಾ? ಎಲ್ಲ ನನ್ ಮಗ? ನನ್ಗೇನ್ ಗೊತ್ತು? ನೋಡು ಶ್ರೇಷ್ಠ, ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ನನ್ನ ಮಗ ತನ್ಮಯ್ ಎಲ್ಲಿದ್ದಾನೆ ಅಂತ ಹೇಳು. ನನ್ ಪಿತ್ತನ ನೆತ್ತಿಗೆ ಏರಿಸ್ಬೇಡ. ನಾನಂತೂ ಸುಮ್ನಿರಲ್ಲ, ಹೇಳಿದೀನಿ. ನಾನೇನು ಮಾಡಿಲ್ಲ ಕಣೆ. ನೋಡು ಶ್ರೇಷ್ಠ, ಅವತ್ತು ಬಂಗಾರಿ ಕಾಣೆ ಆದಾಗ್ಲೂ ನಮ್ಮೆಲ್ರಿಗೂ ನಿನ್ ಮೇಲೆ ಅನುಮಾನ ಇತ್ತು. ಸಾಕ್ಷಿ ಇರ್ಲಿಲ್ಲ ಅಂತ ಸುಮ್ನಾದ್ವಿ. ಇವತ್ತು ಕೂಡ ನನಗ್ ನಿನ್ ಮೇಲೆ ಅನುಮಾನ ಇದೆ. ಎಲ್ಲಿ ನನ್ ಮಗ? ಅಯ್ಯೋ, ಅನುಮಾನ ಏನು? ನಾನೇ ಏನೋ ಮಾಡಿದೀನಿ ಅಂತಾನು ಹೇಳ್ಬಿಡು. ಅಲ್ಲ ಭಾಗ್ಯ, ನಿಮ್ ಮನೇಲಿ ಏನಾದ್ರು ಒಂದ್ ಚಿಕ್ಕದಾಗ ಪ್ರಾಬ್ಲಮ್ ಆದ್ರೂ ಎಲ್ರ ಕಣ್ಗೆ ನಾನೇ ತಾನೇ ಕಾಣಿಸೋದು. ತುಂಬಾ ಒಳ್ಳೇದು. ನಾನ್ ನಿನ್ ಮಗಂಗೆ ಏನು ಮಾಡಿಲ್ಲ. ನೀನ್ ಹೇಳ್ತಿದ್ಯಾ ಅಂತ ನಂಬ್ತೀನಿ. ಆದ್ರೆ ಶ್ರೇಷ್ಠ, ಒಂದು ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೋ. ನನ್ ಮಗಂಗೆ ಏನಾದ್ರೂ ಆಗಿ ಅದನ್ನ ನೀನೇ ಮಾಡ್ತಿರೋದು ಅಂತ ಗೊತ್ತಾದ್ರೆ ನಿನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಮತ್ ಮಾವಂಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ಲಾ? ಬೇಡ, ಗಾಬರಿ ಆದ್ರೆ ಕಷ್ಟ. ಮನೆಗೆ ಹೋಗಿ ನಿಧಾನವಾಗಿ ವಿಷಯ ಹೇಳ್ತೀನಿ.